ಕಳೆದ 4-3 ದಿನದಿಂದ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್‌ಗೆ ಯೂಟ್ಯೂಬ್‌ನಿಂದ ಮೇಲ್ ಬಂದು ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ಬ್ಲಾಕ್ ಮಾಡಿದ್ದಾರೆ. ಕಾರಣ ಏನು ಅಂದರೆ ತುಂಬ ಸಿಂಪಲ್. ಒಂದು ಮೊಬೈಲ್ ಕಂಪನಿ ಬಗ್ಗೆ ವಿಡಿಯೋ ಮಾಡಿದ್ದಕ್ಕೆ ಆ ಒಂದು ಮೊಬೈಲ್ ಕಂಪನಿ ಕೋರ್ಟಿಗೆ ಹೋಗಿ ಒಂದು ಕೇಸ್ ಫೈಲ್ ಮಾಡಿ ಆ ಕೇಸ್ ಕಾರಣದಿಂದ ಕೋರ್ಟ್‌ನಿಂದ ನೋಟಿಸ್ ಬಂದು ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ಸುಮಾರು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 360 ಪೋಸ್ಟ್ ಏನು ಮಾಡಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಯಾವೊಂದು ಕಂಪ್ನಿ ಅಂದ್ರೆ ಆ ಒಂದು ಕಂಪ್ನಿ ಹೆಸರು ಹೇಳೋದಕ್ಕೆ ನಾನು ಯಾವುದೇ ರೀತಿ ಭಯಪಡಲ್ಲ. ಆ್ಯಕ್ಚುಲಿ ಮೋಟೋ ಯಾವುದಪ್ಪ ಅಂದ್ರೆ ಮೊಟ್ರೋಲಾ ಅನ್ನೋ ಒಂದು ಕಂಪ್ನಿ, ಮೊಬೈಲ್ ಕಂಪ್ನಿ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಕಾರಣದಿಂದ ಅವರೊಂದು ಎಷ್ಟು ಸುಮಾರು 360 ಪೋಸ್ಟ್ ಇದು ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಯೂಟ್ಯೂಬ್ದಲ್ಲಿ ಮಾತ್ರ ಅಲ್ಲ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಈ ರೀತಿ ಯಾರೆಲ್ಲ ಪೋಸ್ಟ್ ಮಾಡಿದ್ದಾರೆ ಮತ್ತು ವಿಡಿಯೋ ಮಾಡಿದ್ದಾರೆ ಅದೇ ಪ್ರತಿಯೊಬ್ಬರು ಕೂಡ ಅವರೊಂದು ಪೋಸ್ಟ್ ಅನ್ನೋದು ಬ್ಲಾಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಮುಟ್ಟು ಇದು ಯಾವೊಂದು ಕಾರಣಕ್ಕೋಸ್ಕರ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕ್ರೆ 23/3/2026ರಂದು ಏನು ಮಾಡಿದ್ದಾರೆ, ಒಂದು ಮೊಟ್ರೋಲಾ ಕಂಪ್ನಿದವ್ರು ಏನು ಮಾಡಿದ್ದಾರೆ, ಈ ನಮ್ಮ ಬೆಂಗಳೂರು ಕೋರ್ಟಲ್ಲಿ ಒಂದು ಕೇಸ್ ಫೈಲ್ ಮಾಡಿದ್ದಾರೆ. ಆ ಕೇಸ್ ಫೈಲಲ್ಲಿ ಅವ್ರು ಏನಂತ ಕೇಸ್ ಫೈಲ್ ಮಾಡೋದು ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾದ್ರೆ ಏನೂ ಇಲ್ಲ. ನಮ್ಮೊಂದು ಮೊಬೈಲ್ ನಮ್ಮೊಂದು ಮೊಬೈಲ್ ಬ್ರ್ಯಾಂಡ್ ಬಗ್ಗೆ ಇವರು ಡಿಫೇಮ್ ಮಾಡ್ತಾ ಇದ್ದಾರೆ, ತಪ್ಪಾಗಿ ಇನ್ಫಾರ್ಮೇಷನ್ ಏನು ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡಿದ್ರೆ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿ ಅದನ್ನ ಏನು ಮಾಡಿದ್ದಾರೆ, ಅಪ್ರೂವಲ್ ಆಗಿದೆ. ಅಪ್ರೂವಲ್ ಆದ ತಕ್ಷಣ ಈಗ ಎಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ರಿಮೂವ್ ಆಗಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಒಂದು ವಿಡಿಯೋ ಕೂಡ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಡಿಲೀಟ್ ಮಾಡ್ಬೋದು ಮೇ ಬಿ ಕಂಪ್ನಿದವರು ಅಂದರೆ ಬ್ರ್ಯಾಂಡದವರು ಆ್ಯಕ್ಚುಲಿ ಬಂದ್ಬಿಟ್ಟು. ಆದರೆ ಡಿಲೀಟ್ ಮಾಡೋಕ್ಕಿಂತ ಮುಂಚೆನೇ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೀವು ಕ್ಲಿಯರಿಗೆ ನೋಡಿಬಿಡಿ. ಯಾಕಂದರೆ ಮತ್ತೆ ಡಿಲೀಟ್ ಆದರೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಬೇಡ, ನಾವು ವಿಡಿಯೋನೇ ಮಾಡಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡಲೇಬೇಕು, ಮಿಸ್ ಮಾಡಬೇಡಿ. ಆ್ಯಕ್ಚುಲಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ನಮ್ಮ ಕ್ರಿಯೇಟರ್ಸ್ಗೆ, ಎಲ್ಲರಿಗೂ ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಕ್ಚುಲಿ ಇದ್ರ ಬಗ್ಗೆ ತುಂಬ ನ್ಯೂಸ್ ಕೂಡ ಬರ್ತಾಯಿದೆ. ಆ್ಯಕ್ಚುಲಿ ಉಂಟು ಅದೇನು ಎಲ್ಲ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಪ್ರತಿಯೊಬ್ಬರು ಇರ್ತಾಯಿದ್ದೀನಿ, ವಿಡಿಯೋನ ನೋಡ್ತಾ ಇದ್ದಾರೆ ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ರೀತಿ ವಿಡಿಯೋ ಬರ್ತಾ ಇರುತ್ತೆ. ಆ್ಯಕ್ಚುಲಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದೆ ನೋಡಲೇಬೇಕು ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡಿ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮರಿ ಹೊಡಿತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ಮೊದಲನೇ ಬಂದ್ಬಿಟ್ಟು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಒಂದು ಕೇಸ್ ಏನಿದೆ ಮೊಟ್ರೋಲಾ ಅನ್ನೋದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ನ್ಯೂಸ್ ಸ್ಪ್ರೆಡ್ ಆಗ್ತಾಯಿದೆ, ಜಾಸ್ತಿ ಆಗ್ತದೆ. ಆಲ್ಮೋಸ್ಟ್ ಈ ತೆಲುಗು ಕ್ರಿಯೇಟರ್ಸ್ ಮಾತ್ರ ಸಿಕ್ಕಿದೆ ಚಾನ್ಸ್ ಅಂತ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಮಾಡ್ತಿದ್ದಾರೆ, ಮಾಡ್ತಾರೆ. ಆ್ಯಕ್ಚುಲಿ ನೀವು ಎಲ್ಲರೂ ಕೂಡ ಮಾಡಬೇಕಾದ ಕೆಲಸ ಅಂದ್ರೆ ಏನಾಗ್ತಾಯಿದೆ ಕೇಸ್ ಅಂದರೆ ನಾವು ಮೇನ್ ಇಂಪಾರ್ಟೆಂಟು ಒಂದು 2-3 ವೀಡಿಯೋ ನೋಡಿ ಬಂದು ನಮ್ಗೆ ಕಮೆಂಟ್ ಹಾಕೋದಲ್ಲ. ಏನು ಮಾಡಬೇಕು, ನೀವು ಎಲ್ಲರೂ ಕೂಡ ಎಜುಕೇಟೆಡ್, ಹೌದಲ್ಲ? ಎಲ್ಲರೂ ಕೂಡ ಎಜುಕೇಟೆಡ್. ಏನು ಮಾಡಬೇಕು, ಕ್ಲಿಯರ್ಗೆ ಅದ್ರ ಬಗ್ಗೆ ನಾವು ನೋಡಬೇಕು, ಎಕ್ಸ್ಪ್ಲೇನ್ ನೋಡ್ಕೊಳ್ಬೇಕು, ಯಾವ ರೀತಿ ಏನಾಗಿದೆ, ಯಾವೊಂದು ಕಾರಣಕ್ಕೋಸ್ಕರ ಆಗಿದೆ ಎಲ್ಲ ನಾವು ನೋಡಿ ಆ ನಂತರ ಮುಂದಿನ ಸ್ಟೆಪ್ ತಿಳ್ಕೊಬೇಕು, ಅರ್ಥ ಮಾಡ್ಕೊಳ್ಬೇಕು. ಏನಪ್ಪ ಅಂದರೆ ಇಲ್ಲೇನು ಸ್ಪ್ರೆಡ್ ಆಗ್ತದೆ ಅಂದರೆ ಈ ರಾಂಗಾಗಿ ತುಂಬ ಸ್ಪ್ರೆಡ್ ಆಗ್ತಿದೆ ನ್ಯೂಸಲ್ಲಿ. ಏನಪ್ಪ ಅಂದರೆ ಇದು ಆಗಿದ ಘಟನೆ ಏನಾಗಿದೆ, ಯಾರ ಕಡೆ ತಪ್ಪಿದೆ, ಈ ಮೊಟ್ರೋಲಾದ ಕಡೆ ತಪ್ಪಿದೆ ಮತ್ತು ಈ ಕ್ರಿಯೇಟರ್ಸ್ ಕಡೆ ತಪ್ಪಿದೆ, ಇಲ್ಲ ಯಾವೊಂದು ಕಾರಣಕ್ಕೋಸ್ಕರ ಆಗಿದೆ, ಇದು ಮೇನ್ ಇಂಪಾರ್ಟೆಂಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ತುಂಬ ಜನ ಎಲ್ಲರಿಗೆ ನಮಗೆ ಒಂದು ಕ್ಲಿಯರಿಗೆ ಹೇಳ್ಬೇಕಾರೆ ಮೊಟ್ರೋಲಾ ಅನ್ನೋದು ಯಾರ ಮೇಲೆ ಕೂಡ ಕೇಸ್ ಫೈಲ್ ಮಾಡಿಲ್ಲ. ಕಂಪ್ನಿದವರು ಯಾರ ಮೇಲೆ ಕೂಡ ಕೇಸ್ ಫೈಲ್ ಮಾಡಿಲ್ಲ. ಆದರೆ ಅವರು ಮಾಡಿದ ಒಂದೇ ಒಂದು ಕೆಲಸ ಏನಂದರೆ 360 ಸುಮಾರು ಈ ಪೋಸ್ಟ್ಗಳು, ವಿಡಿಯೋ ಆಗಿರ್ಬೋದು, ಇದನ್ನಾಗಿರ್ಬೋದು, ಏನು ಮಾಡಿದರೆ ರಿಮೂವ್ ಮಾಡಿದ್ದಾರೆ. ಇದು ಮಾಡಿದವರು ದೊಡ್ಡ ತಪ್ಪು. ಆ್ಯಕ್ಚುಲಿ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಹಾಗಿದ್ರೆ ನಾವು ನೋಡ್ಬೋದು ಕೇಸ್ ಅಂದರೆ ಯಾವುದಂದರೆ ತುಂಬ ಸಿಂಪಲ್. ಕೇಸ್ ಅನ್ನೋದು ಅದೊಂದು ಟೆಕ್ ಅಂದರೆ ತೆಲುಗು ಟೆಕ್ ಯೂಟ್ಯೂಬರ್ಸ್ ಆ್ಯಕ್ಚುಲಿ ಮಟ್ಟು ಅವ್ರ ಚಾನಲ್ ನೇಮ್ ಹೇಳೋದು ಬೇಡ, ನಮ್ಮಿಂದ ಪ್ರಾಬ್ಲಮ್ ಆಗೋದು ಬೇಡ. ಅವ್ರು ಏನು ಮಾಡಿದ್ರೆ ಏನು ಮಾಡಿದ್ದಾರೆ, ಅವರು AI+ ಅನ್ನೋ ಮೊಬೈಲ್ ಇದೆ, ಅಂದರೆ AI+ ಒಂದು ಮೊಬೈಲ್ ಇದೆ. ಆ ಮೊಬೈಲ್ ಬಗ್ಗೆ ಅವ್ರು ಏನು ಮಾಡಿದ್ದಾರೆ, ಒಂದು ಇದು ಮಾಡಿದ್ದಾರೆ, ಎಲಿಗೇಷನ್ ಮಾಡಿದ್ದಾರೆ, ಈ ಮೊಬೈಲ್ ಹಂಗಿದೆ ಮತ್ತು ಅದ್ರ ಜೊತೆಗೆ ಆ ಮಹೇಶ್ ಅನ್ನೋ ಒಂದು ಕಂಪ್ನಿ ಇದ್ದಾರೆ, ಅವ್ರ ಬಗ್ಗೆ ಕೂಡ ತುಂಬ ಸ್ಟ್ರಾಂಗಾಗಿ ಅವರು ಏನು ಮಾಡಿದ್ದಾರೆ, ಎಲಿಗೇಷನ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಅವ್ರ ಮೇಲೆ ಒಂದು ಲೀಗಲಾಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ. ಅದರಿಂದ ಅವರಿಗೆ ಕೋರ್ಟ್ನಿಂದ ಕೂಡ ನೋಟಿಸ್ ಇದೆ. ಈಗ ಆ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡಬೇಕು, ತುಂಬ ಸಿಂಪಲ್, ಕೋರ್ಟಲ್ಲಿ ಹೋಗಿ ಅವ್ರು ಪ್ರೂವ್ ಮಾಡ್ಕೋಬೇಕು, ಅವ್ರು ಏನೆಲ್ಲ ಎಲಿಗೇಷನ್ ಮಾಡಿದ್ದಾರೆ, ಏನು ಪಾಯಿಂಟ್ಔಟ್ ಮಾಡಿದ್ದಾರೆ, ಅದನ್ನೆಲ್ಲ ಪ್ರೂಫ್ ತೋರಿಸ್ಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಆ ಒಬ್ಬ ವ್ಯಕ್ತಿ ಏನು ಡಿಮ್ಯಾಂಡ್ ಮಾಡಿದಾರಲ್ಲ ಅಂದ್ರೆ ನಮ್ಮ ಮೊಬೈಲ್ ಬಗ್ಗೆ ಡಿಫೇಮ್ ಮಾಡಿದ್ದಾರೆ, ನಮ್ಮ ಕಂಪ್ನಿ ಬಗ್ಗೆ ಡಿಫೇಮ್ ಮಾಡಿದ್ದಾರೆ ಇವರು ಅಂತ ಹೇಳಿ ಏನು ಡಿಮ್ಯಾಂಡ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಅವರು ಎಷ್ಟು ದುಡ್ಡು ಕೇಳ್ತಾರೆ ಅಷ್ಟು ದುಡ್ಡು ಕೊಟ್ಟು ಆ ಕೇಸನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಆ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅಷ್ಟು ದುಡ್ಡು ಕೊಡಬೇಕು, ಅವರು ಏನಾದರೂ ಇದು ಮಾಡಲಿಲ್ಲ ಅಂದರೆ. ಇಲ್ಲ ಅಂದರೆ
ಅವ್ರ ಕೈತಿ ಮುಗೀತು. ಇದು ಅರ್ಥ ಮಾಡ್ಕೊಳ್ಳಿ ಮೇನ್ ಇಂಪಾರ್ಟೆಂಟ್. ಇದು ಮಾಡಿದವರು ಎಕ್ಚುಲ್ ಮೋಟೋ. ಈ ಮೋಟ್ರೋಲಾದವರು ಅನ್ಬೋದು, ತುಂಬ ಜನ ಮೋಟ್ರೋಲಾದವ್ರು ಮಾಡಿದ್ದಾರೆ ಏನು ಮಾಡಿದ್ದಾರೆ, ಅವರು ಕೂಡ ಡೀಪ್ ಪ್ರೇಮ್ ಆಗುತ್ತೆ ಅಂತ ಅವ್ರು ಏನು ಮಾಡಿದ್ದಾರೆ, ಕೆಲವು ಕೋರ್ಟಿಗೆ ಹೋಗಿದ್ದಾರೆ. ಅವರು ಕೂಡ ಕೋರ್ಟಿಗೆ ಹೋಗಿ ಏನು ಮಾಡಿದ್ದಾರೆ, ಕೆಲವೊಂದಷ್ಟು ಪೋಸ್ಟ್ ಅನ್ನೋದು ಡಿಲೀಟ್ ಮಾಡಿಸಿದ್ದಾರೆ. ಸುಮಾರು 360 ಪೋಸ್ಟ್ ಅನ್ನೋದು ರಿಮೂವ್ ಮಾಡಿಸಿದ್ದಾರೆ ಆ್ಯಕ್ಚುಲ್ ಮೋಟೋ. ಇದಕ್ಕೆ ಮಾಡೋದಕ್ಕೆ ಕಾರಣ ಏನಪ್ಪ ಅನ್ನೋದು ತುಂಬ ಸಿಂಪಲ್. ಯಾವುದೋ ಒಬ್ಬ ವ್ಯಕ್ತಿ ಆಗಿರ್ಬೋದು, ಎಲ್ಲರಿಗೂ ಅದನ್ನು ನಿಮಗೆ ಎಲ್ಲರಿಗೂ ಕೂಡ ಅಧಿಕಾರ ಇದೆ. ಏನು ಅಧಿಕಾರ ಇದೆ? ನಾನೊಂದು ಮೊಬೈಲ್ ತೊಗೋತಾ ಇದ್ದೀನಿ ಅಂದರೆ ಆ ಮೊಬೈಲ್ ಬಗ್ಗೆ ಮಾತಾಡುವಂಥ ಅಧಿಕಾರ ಇದೆ. ನಾನು ದುಡ್ಡು ಕೊಟ್ಟು ತೊಗೋತಾ ಇದ್ದೀನಿ, ಆ ಕಂಪ್ನಿ ಬಗ್ಗೆ ಮಾತಾಡ್ಬೋದು, ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಈ ಮೊಬೈಲಲ್ಲಿ ನನಗೆ ಈಗ ಐಫೋನ್ ತೊಗೊಂಡಿದ್ದೀನಿ, ಐಫೋನಲ್ಲಿ ನನಗೆ ಸಖತ್ತಾಗಿದೆ, ಐಫೋನ್ ಒಳ್ಳೆಯದಿದೆ, ಅದರ ಬಟ್ ಇದರಲ್ಲಿ ಈ ಫೀಚರ್ಸ್ ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡಬೇಕು, ಇನ್ನೂ ಇದು ಮಾಡಬೇಕು ಅಂತ ನಾವು ಕೇಳ್ಬೋದು. ನಾನು ಯಾವುದೇ ರೀತಿ ನಾನು ತಪ್ಪು ಮಾಡಿಲ್ಲ ಅಂದ್ರೆ ನಾನು ಏನು ಮಾಡೋದು, ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೋದು, ರಿಯಾಕ್ಷನ್ ಫೈಲ್ ಮಾಡಿ ಅವ್ರ ಮೇಲೆ ಕೇಸ್ ಇದನ್ನು ಮಾಡಿ ನಾನು ಕೋರ್ಟಿಗೆ ಹೋಗ್ಬೋದು. ಕೋರ್ಟಿಗೆ ಹೋಗಿ ಅಲ್ಲಿ ನಾವು ಪ್ರೂವ್ ಮಾಡ್ಕೊಳ್ಬೋದು, ನಾನು ಈ ರೀತಿ ಮಾತಾಡಿದ್ದೀನಿ, ಈ ರೀತಿ ಇದೆ, ನಾನು ಈ ರೀತಿ ಮಾಡಿದ್ದೀನಿ, ಅದು ಬಟ್ ನನ್ನ ವಿಡಿಯೋ ರಿಮೂವ್ ಮಾಡಿದೆ ಅಂತ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೋದು. ಕೋರ್ಟ್ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ. ಏನು ಸಪೋರ್ಟ್ ಮಾಡುತ್ತೆ? ನಾವು ಯಾವ ರೀತಿ ನಾವು ಜೆನ್ಯೂನ್ ಇದ್ದರೆ, ಯಾವ ರೀತಿ ಈಗ ನಾನು ಮೊಬೈಲ್ ತೊಗೊಂಡು ಇದರಲ್ಲಿ ಇದನ್ನ ಇಂಪ್ರೂವ್ ಮಾಡಬೇಕು, ಈ ಫೀಚರ್ಸ್ ಅಂತ ಹೇಳಿದರೆ ಕೋರ್ಟ್ ಕೂಡ ನಮ್ಗೆ ಕೂಡ ಸಪೋರ್ಟ್ ಮಾಡುತ್ತೆ. ಆದರೆ ಬಟ್ ಇಲ್ಲೇನು ನಡೀತಾ ಇದೆ ಅಂದರೆ ಸೋಷಲ್ ಮೀಡಿಯಾನೇ ಕೋರ್ಟ್ ಆಗಿಬಿಟ್ಟಿದೆ, ಸೋಷಲ್ ಮೀಡಿಯಾನೇ ನ್ಯಾಯಾಲಯಧೀಶ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅಮೌಂಟು ಸೋಷಲ್ ಮೀಡಿಯಾದಲ್ಲಿ ಎಲ್ಲ ಡಿಸೈಡ್ ಮಾಡಿಬಿಡೋದು, ಇಲ್ಲೇ ಟ್ರಿಪ್ ಆಗೋದು, ಅಂದರೆ ಇಲ್ಲೇ ಜಜ್ಮೆಂಟ್ ಆಗಿಬಿಡೋದಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ ಈ ಎರಡು ಕಡೆ ತಪ್ಪಿದೆ. ಈ ಮೋಟ್ರೋಲಾದವ್ರ ಕಡೆಯೂ ತಪ್ಪಿದೆ, ಮತ್ತು ಅದ್ರ ಜೊತೆ ಈ ಕ್ರಿಯೇಟರ್ಸ್ ಕೂಡ ತಪ್ಪಿದೆ. ಹೆಂಗಪ್ಪ ಅಂತ ನೀವು ನೋಡ್ಬೋದು. ಆ್ಯಕ್ಚುಲಿ ನಾನು ನಿಮಗೆ ಮೊದಲು ಹೇಳ್ಬೇಕಾರೆ ಮೋಟ್ರೋಲಾ ಬಗ್ಗೆ ಹೇಳ್ಬೇಕಾರೆ ತುಂಬ ಸಿಂಪಲ್. ಅವ್ರ ಕಡೆ ಏನು ತಪ್ಪ ಅಂದರೆ ಹೆಂಗಪ್ಪ ಅಂದ್ರೆ ತುಂಬ ಸಿಂಪಲ್, ಕ್ಲಿಯರ್ ಹೇಳ್ಬೇಕಾರೆ, ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ರಿವ್ಯೂ ಮಾಡ್ತಾಯಿದ್ದಾರೆ, ಅವ್ರ ಮೊಬೈಲ್ ತೊಗೊಂಡ್ರೆ ಏನೇ ತೊಗೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಅಂದರೆ ಅದ್ರ ಬಗ್ಗೆ ಇವ್ರು ಏನು ಮಾಡಬೇಕು, ಅದನ್ನು ಮೇನ್ ಇಂಪಾರ್ಟೆಂಟ್ ಕಾರಣ ಅಂದರೆ ಇದು ಕೇಸೇ ಅಲ್ಲ. ಈ ಮೋಟ್ರೋಲಾ ಅನ್ನೋದು ಇದೊಂದು ಕೇಸೇ ಅಲ್ಲ. ಆ್ಯಕ್ಚುಲಿ ಈ ಟಾಪಿಕ್ ವಿಡಿಯೋ ಮಾಡಬಾರ್ದು, ಆದರೆ ನಾನು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲ್, ಕ್ಲಿಯರ್ ಹೇಳ್ಬೇಕಾರೆ. ಅವ್ರು ಏನು ಮಾಡಿದ್ದಾರೆ, ಈ 360 ಪೋಸ್ಟು ಏನು ಮಾಡಿದ್ದಾರೆ, ರಿಮೂವ್ ಮಾಡಿಸಿದ್ದಾರೆ. ಹೆಂಗೆ ರಿಮೂವ್ ಮಾಡಿಸಿದ್ದಾರೆ ಅಂದರೆ ಮೇನ್ ಇಂಪಾರ್ಟೆಂಟು ತುಂಬ ಸಿಂಪಲ್, ಕ್ಲಿಯರ್ ಹೇಳ್ಬೇಕಾರೆ. ರಿಮೂವ್ ಮಾಡ್ಬೇಕಾದ್ರೆ ಇವ್ರು ಏನು ಮಾಡಿದ್ರೆ, ಕೋರ್ಟ್ ಮೆಟ್ಲು ಹತ್ಬೇಕಾರೆ ಏನು ಮಾಡಿದ್ರೆ, ಒಂದು ಒಬ್ಬರನ್ನ ಏಜೆನ್ಸಿ ಏನು ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ, ಆ ಏಜೆನ್ಸಿದವ್ರು ಏನು ಮಾಡಿದ್ರೆ, ಎರಡು ವರ್ಡ್ ಟೆಕ್ಸ್ಟ್, ಅದು ಮೇನ್ 2 ಟೆಕ್ಸ್ಟ್ ಅವ್ರು ಏನು ಮಾಡಿದ್ರೆ ಇಂಪ್ಯಾಕ್ಟ್ ಅಂದರೆ ತೊಗೊಂಡಿದ್ದಾರೆ. ಯಾವುದಪ್ಪ ಅಂದರೆ ತುಂಬ ಜನ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಿದ್ರೆ ಆ ಒಂದು ಕಾರಣಕ್ಕೆ ನಿಮ್ಮೊಂದು ವಿಡಿಯೋ ರಿಮೂವ್ ಆಗಿದೆ. ಯಾವುದಪ್ಪ ಟೆಕ್ಸ್ಟ್ ಅಂದರೆ ಡೋಂಟ್ ಬೈ, ಇದೊಂದು ಟೆಕ್ಸ್ಟ್, ಮತ್ತು ಅದ್ರ ಜೊತೆಗೆ ಬ್ಲಾಸ್ಟ್ ಮತ್ತು ಎಕ್ಸ್ಪ್ಲೋಡ್ ಅಂತ ಈ ರೀತಿ ಏನು ಮಾಡಿದ್ದಾರೆ, ತುಂಬ ಜನ ಆ ಟೆಕ್ಸ್ಟ್ ಅನ್ನೋದು ಯೂಸ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡಿದ್ದಾರೆ, ಆ ಟೆಕ್ಸ್ಟ್ ಅನ್ನೋದು ಅವ್ರು ಏನು ಮಾಡಿದ್ದಾರೆ, ಆ ಟೆಕ್ಸ್ಟ್ ಮಾತ್ರ ತೊಗೊಂಡಿದ್ದಾರೆ ಅವರು. ಇವೆರಡು ವರ್ಡ್ ತೊಗೊಂಡವ್ರು ಸರ್ಚ್ ಮಾಡಿ ಆ ವರ್ಡ್ ಅಂದರೆ ಆ ಟೆಕ್ಸ್ಟಲ್ಲಿ ಯಾವುದೆಲ್ಲ ಟೈಟಲು, ಯಾವುದೆಲ್ಲ ತಮ್ಮನಲ್ಲಿ ಯೂಸ್ ಮಾಡಿದ್ರೆ ಪ್ರತಿಯೊಂದು ಕೂಡ ರಿಮೂವ್ ಮಾಡಿದ್ದಾರೆ. ಆದರೆ ಆ ವಿಡಿಯೋ ಪೋಸ್ಟ್ ಆಗಿರ್ಬೋದು ರಿಮೂವ್ ಮಾಡಿದ್ರು ಕೂಡ ಅದರಲ್ಲಿ ಎಷ್ಟೋ ಜನ ಜೆನ್ಯೂನ್ ಹೇಳಿದ್ದಾರೆ, ಮೋಟ್ರೋಲಾ ಹಿಂಗಿದೆ ಹಂಗಿದೆ ಒಳ್ಳೆಯದು ಕೂಡ ಹೇಳಿದ್ದಾರೆ. ಆದರೆ ಅವ್ರು ಮಾಡಿದ ತಪ್ಪೇನಂದ್ರೆ ಜಸ್ಟ್ ಆ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ಏನು ಇದನ್ನೆಲ್ಲ, ಅದಕ್ಕೋಸ್ಕರ ಆ ಪೋಸ್ಟ್ಗಳು ರಿಮೂವ್ ಆಗಿದೆ. ಈ ಆ್ಯಕ್ಚುಲಿ ಇದ್ರ ಬಗ್ಗೆ ಮೋಟೋಲಾದವರು ಅವರು ಕೂಡ ಸಾರಿ ಕೇಳಿದ್ದಾರೆ, ಇದ್ರ ಬಗ್ಗೆ ಹೇಳಿದ್ದಾರೆ, ನಾವು ಮಾಡಿದ್ದು ಇನ್ನು ಮಿಸ್ಟೇಕ್ ಇದೆ ಅಂತ ಹೇಳಿದ್ರು ಕೂಡ. ಆ್ಯಕ್ಚುಲಿ ಮೇನ್ ಇಂಪಾರ್ಟೆಂಟ್ ಮಾಡಿದವು ಅಂತ ಮೋಟೋಲಾದವರು ಇದೆ ಏನಂದರೆ, ಎಲ್ಲ ವೀಡಿಯೋ ಅವರು ನೋಡಿಲ್ಲ, ಜಸ್ಟ್ ಆ ಟೈಟಲ್ ಎರಡು ವರ್ಡ್ ಇದೆಲ್ಲ ಆ್ಯಕ್ಚುಲಿ ಡೋಂಟ್ ಬೈ ಮತ್ತು ಬ್ಲಾಸ್ಟ್ ಅಂತ ಬಂದ್ಬಿಟ್ಟು ಇದನ್ನ ಯಾರೆಲ್ಲ ಯೂಸ್ ಮಾಡಿದ್ದಾರೆ, ಟೈಟಲ್ ತಮ್ಮನೆಲ್ಲ ಇರೋದು ಏನು ಮಾಡಿದ್ರೆ ಆ ಒಂದು ಪ್ರತಿಯೊಂದು ಪೋಸ್ಟ್ ಆಗಿರೋದು ವಿಡಿಯೋ ಅನ್ನೋದು ರಿಮೂವ್ ಮಾಡಿಬಿಟ್ಟಿದ್ದಾರೆ. ಇದು ಮಾಡಿದವರು ದೊಡ್ಡ ತಪ್ಪು. ಅದರಿಂದ ಏನಂದರೆ ಅವರ ಒಂದು ಅವರೇ ತಗೊಂಡಿದ್ದಾರೆ, ಅಂದರೆ ಅವರೊಂದು ಕಂಪ್ನಿ ಏನು ಇಮೇಜ್ ಇದೆಯಲ್ಲ ಅವರೇ ಕಡಿಮೆ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಾರೆ ಮೋಟ್ರೋಲಾದವರು ಅವ್ರು ಮಾಡಿದ್ದು ದೊಡ್ಡ ತಪ್ಪು. ಯಾಕಂದರೆ ಈ ಯೂಟ್ಯೂಬ್ ಕ್ರಿಯೇಟರ್ಸ್ ಏನಿದಾರಲ್ಲ ಇವರೆಲ್ಲ ವೀಡಿಯೋ ಮಾಡಿದ್ದಾರೆ, ಅದ್ರ ಬಟ್ ಅದರಲ್ಲಿ ಯಾವ ಜೆನ್ಯೂನು ಯಾವ ಒಂದು ವೀಡಿಯೋ ಏನೂ ಚೆಕ್ ಮಾಡಿಲ್ಲ, ಜಸ್ಟ್ ಅವ್ರು ಟೆಕ್ಸ್ಟ್ ಅದನ್ನ ಏನು ಯೂಸ್ ಮಾಡಿದ್ರೆ ಅದ್ರ ಮೂಲಕ ಆಲ್ಮೋಸ್ಟ್ ನೀವು ನೋಡ್ಬೋದು, ಅದ್ರ ಮೂಲಕ ಏನು ಮಾಡಿದ್ರೆ 360 ಪೋಸ್ಟನ್ನು ರಿಮೂವ್ ಮಾಡಿದ್ದಾರೆ. ಆ್ಯಕ್ಚುಲಿ ರಿಮೂವ್ ಮಾಡಿದ ಮೇನ್ ಇಂಪಾರ್ಟೆಂಟ್ ಅಂದರೆ ಈ ಇನ್ಸ್ಟಾಗ್ರಾಮ್ ಇದ್ದರೆ ಮೇಟಾದವರು ಏನಾಗಿದೆ ಕೋರ್ಟ್ ನೋಟಿಸ್ ಬಂದು ಮೇಟಾದವರು ರಿಮೂವ್ ಮಾಡಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ. ಯೂಟ್ಯೂಬ್ ಆಗಿದ್ರೆ ಈ ನಮ್ಮ ಗೂಗಲ್ದವ್ರಿಗೆ ನೋಟಿಸ್ ಬಂದು ಅವರು ಯೂಟ್ಯೂಬ್ದವ್ರು ಏನು ಮಾಡಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ. ಈ ಟ್ವಿಟರ್ ಇದ್ದರೆ ಅವರು ಕೂಡ ಟ್ವಿಟರ್ಗೆ ಕಂಪ್ನಿಗೆ ನೋಟಿಸ್ ಹೋಗಿ ಅವರು ಕೂಡ ರಿಮೂವ್ ಮಾಡಿದ್ದಾರೆ. ಈ ರೀತಿ ಮಾಡಿದ್ದಾರೆ ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಈ ಮೋಟ್ರೋಲಾದವ್ರು ಮಾಡಿದ್ರು ಇದು ದೊಡ್ಡ ತಪ್ಪು. ಯಾಕಂದರೆ ಯಾವುದೋ ಒಬ್ಬ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಏನಾದರೂ ಯಾವುದೋ ಒಬ್ಬರು ಇದ್ದರೂ ಕೂಡ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಕಾಮನು. ಅದನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಇಂಪ್ರೂವ್ ಮಾಡಲಿಲ್ಲ ಅಂದರೆ ಹಿಂಗೆ ಎಕ್ಸಾಂಪಲ್ಗೆ ಹೇಳ್ಬೇಕಾದ್ರೆ ಈಗ ನೀವು ಮೋಟ್ರೋಲಾ ಮಾತ್ರ ಫೋನ್ ಬ್ಲಾಸ್ಟ್ ಆಗುತ್ತೆ ಅಂತನಲ್ಲ, ಯಾವುದೊಂದು ಮೊಬೈಲ್ ಎಷ್ಟೋ ಮೊಬೈಲ್ ಬ್ಲಾಸ್ಟ್ ಆಗ್ತದೆ. ಎಕ್ಸಾಂಪಲ್ಗೆ ನಾನು ನಿಮಗೆ ಹೇಳ್ಬೇಕಾರೆ ಈಗ ನಮ್ಮ ಐಫೋನ್ ಬ್ಲಾಸ್ಟ್ ಆಗಲ್ಲ, ಐಫೋನ್ ಕೂಡ ಹೊಸ ನ್ಯೂ ಸೀರೀಸ್ ಕೂಡ ಬ್ಲಾಸ್ಟ್ ಆಯಿತು, ಸ್ಯಾಮ್ಸಂಗ್ ಕೂಡ ಹೊಸ ನ್ಯೂ S ಸೀರೀಸಲ್ಲಿ ಬ್ಲಾಸ್ಟ್ ಆಯಿತು, ಎಷ್ಟೋ ಏನು ಬ್ಲಾಸ್ಟ್ ಆಯಿತು. ಅದು ಅಷ್ಟೇ ಅಲ್ಲ, OnePlus ಕೂಡ ಕೆಲವೊಂದಷ್ಟು ಟೈಮ್ನಲ್ಲಿ ಬ್ಲಾಸ್ಟ್ ಆಯಿತು. ಅಂದರೆ ಬ್ಲಾಸ್ಟ್ ಅಂದರೆ ಯಾವತ್ತೂ ಗ್ರೀನ್ ಲೈನ್ ಬರೋದು, ಹ್ಯಾಂಗ್ ಆಗೋದು, ಡಿಸ್ಪ್ಲೇ ಒಂಥರ ಲೈನ್ ಬರೋದು, ಈ ರೀತಿ ಆಯಿತು. ಅದಕ್ಕೋಸ್ಕರ ಏನು ಮಾಡಿದ್ರು, ಯಾರೂ ಮಾಡಲ್ದಂಥ ಧೈರ್ಯ OnePlusದವ್ರು ಮಾಡಿದರು. ಏನಂತಾರೆ, ಲೈಫ್ ಟೈಮ್ ರಿಪ್ಲೇಸ್ ಮಾಡಿದ್ರು ಅವರು ಡಿಸ್ಪ್ಲೇ.
ಲೈಫ್ ಟೈಮ್ ರೀಪ್ಲೇಸ್. ಇದನ್ನ ಯಾರು ಮಾಡ್ತಾರೆ? ಕಮ್ ಬ್ಯಾಕ್. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ಬೇಕಾರೆ ಯಾವುದೋ ಒಂದು ಶೋರೂಮ್ಗೆ ಹೋದರೆ, ಈಗ ಆ್ಯಕ್ಚುಲಿ ಒನ್ ಪ್ಲಸ್ ಬಿಟ್ಟು ಬೇರೆ ಐಫೋನ್ ಬಿಟ್ಟು ಬೇರೆ ಒಂದು ಯಾವುದೋ ಒಂದು ಶೋರೂಮ್ಗೆ ಹೋದರೆ ಜಾಸ್ತಿ ಕೇರ್ ಮಾಡಲ್ಲ. ಆಲ್ಮೋಸ್ಟ್ ಕೇರ್ ಮಾಡೋದಂದ್ರೆ ಒಂದು ಸ್ವಲ್ಪ ಅಂದರೆ ಒನ್ ಪ್ಲಸ್ದವರು ಬೆಟರ್ ನನಗೆ ಅನಿಸಿದ ಮಟ್ಟಿಗೆ. ನಾನು ಹೋಗಿದ್ದೀನಿ, ಅದಕ್ಕೋಸ್ಕರ ಇದ್ದೀನಿ. ಈ ಮೋಟ್ರೋಲ್ದವ್ರು ಮಾಡಿದ ತಪ್ಪು ಇದು. ಅದರ ಬಟ್ ಈ ಕ್ರಿಯೇಟರ್ಸ್, ನಮ್ಮಂಥ ಕ್ರಿಯೇಟರ್ಸ್ ಮಾಡಿದ ತಪ್ಪು ಅಂದರೆ ಏನಪ್ಪ ಅಂತ ತುಂಬ ಸಿಂಪಲ್. ಎರಡು ಕಡೆ ತಪ್ಪಿದೆ ಅಂತ ಹೇಳಿದೆ. ಹಾಗಿದ್ರೆ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಮಾಡಿದಂಥ ದೊಡ್ಡ ತಪ್ಪು ಏನಪ್ಪ, ಇವ್ರು ಏನು ಮಾಡಿದ್ರೆ ವ್ಯೂಸ್ ಬರುತ್ತೆ ಅಂತ ಹೇಳಿ ಮಾಡಿದ್ರೆ ಡೋಂಟ್ ಬೈ ಬ್ಲಾಸ್ಟ್ ಮೊಬೈಲ್ ಅಂತ ಈ ರೀತಿ ಆ್ಯಕ್ಷನ್ ಮಾಡಿ ತಮ್ಮನೇಲಿ ಹಾಕಿದ್ದಾರೆ. ಯಾಕಂದರೆ ಕ್ಲಿಕ್ ಪ್ಯಾಡ್ ಬರಬೇಕು, ಜಾಸ್ತಿ ವ್ಯೂಸ್ ಬರಬೇಕು ಅಂತ ಹೇಳಿ ಮಾಡಿದ್ರೆ ಈ ರೀತಿ ವರ್ಡ್ ಯೂಸ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಅವ್ರ ವಿಡಿಯೋ ಕೂಡ ರಿಮೂವ್ ಆಗಿದೆ. ಮೇನ್ ಇಂಪಾರ್ಟೆಂಟ್ ಇದು ದೊಡ್ಡ ತಪ್ಪು ನಾವು ಮಾಡಿದ್ವಿ. ಮಾಡಿದೆ ನಾವು ದೊಡ್ಡ ತಪ್ಪು. ನೀವು ಆಲ್ಮೋಸ್ಟ್ ಥಿಂಕ್ ಮಾಡಿ ನೋಡಿ, ಮೋಟ್ರೋಲ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ, ಅದ್ರ ಬಟ್ ನನ್ನ ವೀಡಿಯೋ ರಿಮೂವ್ ಆಗಿಲ್ಲ. ಯಾಕೆ ರಿಮೂವ್ ಆಗಿಲ್ಲ? ನಾನು ರಿವ್ಯೂ ಮಾಡಿದ್ದೀನಿ ಮೊಬೈಲು, ಅದರಲ್ಲಿ ನಾನು ಈ ಟೆಕ್ಸ್ಟ್ ಯೂಸ್ ಮಾಡಿಲ್ಲ. ಆದ್ರೆ ಬಟ್ ನೀವು ಮಾಡಿದೇನು ಟೆಕ್ಸ್ಟ್ ಯೂಸ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಒಂದು ವಿಡಿಯೋ ಮಾಡಿದ್ರೆ ಬ್ಲಾಕ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ಎರಡು ಈ ಕಂಪ್ನಿದವ್ರು ತಪ್ಪಿದೆ ಮತ್ತು ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಕೂಡ ತಪ್ಪಿದೆ. ನಾವು ಡಿಸೈಡ್ ಮಾಡ್ಕೋಬೇಕಂದ್ರೆ ಎರಡೂ ಕಡೆ ತಪ್ಪು ನಡೆದಿದೆ. ಅವರಿಗೆ ಅವ್ರು ಸಾರಿ ಕೂಡ ಕೇಳಿದ್ದಾರೆ. ಆದ್ರೆ ಬಟ್ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಈಗ ನೋಡಿ ಅದ್ರ ಬಗ್ಗೆ ಸಿಕ್ಕಿದೆ ಚಾನ್ಸ್ ಅಂತ ಎಷ್ಟೋ ತೆಲುಗು ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಮಾಡ್ತಿದ್ದಾರೆ. ನಾನು ನಿಮಗೆಲ್ಲ ನಮ್ಮ ಕನ್ನಡ ಕ್ರಿಯೇಟರ್ಸ್ ಹೇಳ್ತಾ ಇದ್ದೀನಿ, ನೀವು ಆಲ್ಮೋಸ್ಟ್ ನಿಮ್ಮ ವಿಡಿಯೋ ಕೂಡ ಡಿಲೀಟ್ ಆಗಿರ್ಬೋದು ಇಲ್ಲೋ ಅದು ಗೊತ್ತಿಲ್ಲ. ಅದ್ರ ಬಟ್ಟೆ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಟಾಪಿಕ್ ಬಗ್ಗೆ ಯಾವುದೋ ಒಂದು ಮೊಬೈಲ್ ಬಗ್ಗೆ ವೀಡಿಯೋ ಮಾಡೋಕೆ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿ ವೀಡಿಯೋ ಮಾಡಬೇಕು. ಈಗ ಎಕ್ಸಾಂಪಲ್ ನನ್ನ ಹತ್ರ ಒನ್ ಪ್ಲಸ್ ಮೊಬೈಲ್ ಇದೆ, ನಾನು ಒನ್ ಪ್ಲಸ್ ಮೊಬೈಲ್. ಆ ಒನ್ ಪ್ಲಸ್ ಮೊಬೈಲ್ ನನಗೂ ಕೂಡ ಡಿಸ್ಪ್ಲೇ ಲೈನ್ ಬರ್ತಾ ಇದೆ. ನಾನು ಅದ್ರ ಬಗ್ಗೆ ತಪ್ಪಾಗಿ ವೀಡಿಯೋ ಮಾಡ್ಬೋದಲ್ಲ. ಮೊಬೈಲಿಗೆ ಲೈನ್ ಬರ್ತಿದೆ, ಈ ಕಂಪ್ನಿ ಮೊಬೈಲ್ ತೊಗೋಬೇಡಿ ಅಂತ ನಾನು ಹೇಳ್ಬೋದು. ಆದ್ರೆ ಬಟ್ ಆ ರೀತಿ ಮಾಡೋಂಗಿಲ್ಲ. ಅದನ್ನ ಹೇಳಿದ್ರೆ ಏನಾಗುತ್ತೆ, ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ, ಒಳ್ಳೆ ಕಮೆಂಟ್ ಬರುತ್ತೆ. ಆ ಕಮೆಂಟ್ ನೋಡ್ತಾ ನಾನು ಪ್ರತಿದಿನ ಎಂಜಾಯ್ ಮಾಡ್ಬೋದು. ಆದ್ರೆ ಬಟ್ ಆಯ್ತಲ್ಲ, ನಾನು ದೊಡ್ಡ ಹೀರೋನ ಆಗ್ಬೋದು, ಅದು ಬೇಡ. ಯಾಕಂದರೆ ಒಂದು ಮೊಬೈಲ್ ಬ್ಲಾಸ್ಟ್ ಆಗಿದೆ ಅಂದರೆ ಎಲ್ಲ ಮೊಬೈಲ್ ಬ್ಲಾಸ್ಟ್ ಆಗಲ್ಲ. ಒಂದು ಮೊಬೈಲ್ ಲೈನ್ಸ್ ಬಂದರೆ ಬಂದರೆ ಆಗಲ್ಲ. ಈಗ ಸುಮಾರು ಅವಾಗ ಒನ್ ಪ್ಲಸ್ ಆ ರೀತಿ ಪ್ರಾಬ್ಲಮ್ ಇತ್ತು. ಈಗ ಒನ್ ಪ್ಲಸ್ ನ್ಯೂ ಸ್ಟಾಕೇ ಸಿಗ್ತಲ್ಲ ಸೀರೀಸು. ಒನ್ ಪ್ಲಸ್ ಸ್ಟಾಕೇ ಔಟ್ ಆಫ್ ಸ್ಟಾಕ್. ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೆ ಹೇಳ್ಬೇಕಾದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ಇರ್ತಾ ಇದ್ದೀನಿ, ವೀಡಿಯೋ ಮಾಡಿ. ಆದರೆ ಹೆಂಗೆ ಯಾವ ರೀತಿ ವೀಡಿಯೋ ಮಾಡಬೇಕು ಅದ್ರ ಲಿಮಿಟ್ ಇದೆ. ಆ ಲಿಮಿಟ್ ನೋಡ್ಕೊಂಡು ವೀಡಿಯೋ ಮಾಡಿ. ನಿಮ್ಮ ತಪ್ಪಲ್ಲ ಅಂತ ಹೇಳಲ್ಲ, ಮಾಡಿ. ಈ ಮೊಬೈಲ್ ಒಳ್ಳೆಯದಿದೆ, ಈ ಮೊಬೈಲಲ್ಲಿ ಈ ಫೀಚರ್ಸ್ ಒಳ್ಳೆಯದಿದೆ, ಈ ಫೀಚರ್ಸ್ ಇನ್ನೂ ಇಂಪ್ರೂವ್ ಮಾಡ್ಬೋದು, ಇನ್ನೂ ಮಾಡಿದರೆ ಬೆಟರ್ ಆಗಿರ್ತಿತ್ತು, ಈ ಪ್ರೈಸ್ಗೆ ಇದು ಒಳ್ಳೆಯದು ಅಂತ ಹೇಳಿ ಮಾಡಿ. ಅದನ್ನ ಬಿಟ್ಟು ಈ ಡೋಂಟ್ ಬೈ ಯೂಸ್ ಮಾಡಿದ್ರೆ ಅವರು ಕೂಡ ಕಂಪ್ನಿದವ್ರು ಕೂಡ ಆಲೋಚನೆ ಮಾಡಬೇಕಲ್ಲ. ನಮ್ಮ ಕಂಪ್ನಿ ಡಿಪೆಂಡ್ ಮಾಡ್ತಿದ್ದಾರೆ, ಪೇಕ್ಸ್ ನ್ಯೂಸ್ ಎಬ್ಸ್ತಿದ್ದಾರೆ. ಅದರಂತೆ ಕಂಪ್ನಿ ಏನು ಡಿಮ್ಯಾಂಡ್ ಇದೆಲ್ಲ ಅದು ಕಡಿಮೆ ಆಗುತ್ತೆ, ಡೌನ್ ಆಗುತ್ತೆ. ಸೇರಿ ಅಂದ್ರೆ ಏನು ಅಮೌಂಟ್ ಅಂದರೆ ಏನು ಮೊಬೈಲ್ ಸೇಲ್ ಏನಿದೆಲ್ಲ ಅದು ಡೌನ್ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಕೇಸ್ ಫೈಲ್ ಮಾಡಿದ್ರು. ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ನಲ್ಲ, ಮತ್ತೆ ಹೇಳ್ತಾ ಇದ್ದೀನಿ ಏನಂದ್ರೆ, ನೀವು ಏನಾದರೂ ನಾನು ತಪ್ಪು ಮಾಡಿಲ್ಲ ಏನು ಮಾಡಿದ್ರೆ ಕೇಸ್ ಅವ್ರ ಅಪೋಸಿಟ್ನ ಅವ್ರ ಜೊತೆ ಹೋರಾಟ ಮಾಡ್ಬೋದು. ಅಲ್ಲೆಲ್ಲ ನೀವು ಕೋರ್ಟಲ್ಲಿ ಪ್ರೂಫ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ನಿಮಗೆ ವಿಡಿಯೋ ವಾಪಸ್ ಬರುತ್ತೆ, ಮತ್ತು ನಿಮ್ಮ ಡಿಮ್ಯಾಂಡ್ ಕೂಡ ಇನ್ನಾಗಿಬಿಡುತ್ತೆ. ಆದರೆ ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರೋ ಕಂಟೆಂಟ್ ಕ್ರಿಯೇಟರ್ಸ್ ಎಷ್ಟೋ ಜನ ವೀಡಿಯೋ ಮಾಡ್ತಾಯಿದ್ದಾರೆ. ಆದರೆ ಬಟ್ಟು ಒಂದೊಂದು ವೀಡಿಯೋ ಮಾಡ್ಬೇಕಾರೆ ಹಿಂದೆ ಮುಂದೆ ಆಲೋಚನೆ ಮಾಡಿ ವೀಡಿಯೋ ಮಾಡಬೇಕು. ಸಿಕ್ಕಿದ್ದು ಬಾಯಿಗೆ ಏನು ಬರುತ್ತೆ ಅದು ಮಾತಾಡೋಂಗಿಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ನಮಗೆ ಹೇಳ್ಬೇಕಾರೆ ಎಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಹೆಂಗೋ ವೀಡಿಯೋ ಮಾಡ್ತಿದ್ದಾರೆ. ಆ ರೀತಿ ಮಾಡಬೇಡಿ. ಮಾಡಿ ಬೇಡ ಅಂತಲೇ ಸೋಷಿಯಲ್ ಮೀಡಿಯಾ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಈ ಕಂಪ್ನಿ ನಾನು ಹೇಳ್ಬೇಕಾದ್ರೆ ನನ್ನ ಹತ್ರ ಮೊಬೈಲ್ ಎಷ್ಟೋ ನಾನು ಕೂಡ ರೀಸೆಂಟಿಗೆ ಮೋಟೋ ನನ್ನ ಫ್ಯಾಮಿಲಿ ನಮ್ಮ ಮಾಮ ಅವರು ಮೊಬೈಲ್ ಯಾವುದನ್ನೂ ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ನಾನು ವೀಡಿಯೋ ಮಾಡಿದ್ದೀನಿ, ರಿವ್ಯೂ ಮಾಡಿದ್ದೀನಿ. ಆದರೆ ಬಟ್ ಆ ವಿಡಿಯೋ ಡಿಲೀಟ್ ಆಗಿಲ್ಲ. ಆ ವಿಡಿಯೋ ನಾನು ಹೇಳಿದೆ, ನಾವು ಇದು ಚಲೋ ಇದೆ, ಅದು ಚಲೋ ಇದೆ, ಈ ಫೀಚರ್ಸ್ ಇನ್ನೂ ಇಂಪ್ರೂವ್ ಮಾಡ್ಬೇಕು, ಹಂಗೆ ಮಾಡಬೇಕು. ಆ್ಯಕ್ಚುಲಿ ನಾನು ಹೇಳ್ಬೇಕಾದ್ರೆ ನನಗೆ ಯಾವುದೇ ರೀತಿ ಕಂಪ್ನಿ ಮೋಟ್ರೋಲವರು ಏನು ದುಡ್ಡು ಕೊಡ್ತಾಯಿಲ್ಲ, ಮತ್ತು ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ಸಪೋರ್ಟಾಗಿ ನಾನು ಮಾತಾಡ್ತಾಯಿಲ್ಲ. ಇಬ್ಬರು ಕಡೆ ಇಲ್ದೇನೂ ಕೂಡ ನಾನೊಬ್ಬ ಪ್ರಜೆ ಆಗಿ, ನಾನೊಬ್ಬ ಜನ ಆಗಿ, ನಾನೊಬ್ಬ ಇದನ್ನಾಗಿ ಒಬ್ಬ ವ್ಯಕ್ತಿಯಾಗಿ ಮಾತಾಡ್ತಾ ಇದ್ದೀನಿ. ಅವರು ಮಾಡಿದ ದೊಡ್ಡ ತಪ್ಪು, ಇವರು ಮಾಡಿದ ತಪ್ಪು. ಆದ್ರೆ ಬಟ್ ಈ ಕ್ರಿಯೇಟರ್ಸ್ಗಿಂತ ಹೆಚ್ಚು ಮಾಡಿದ ದೊಡ್ಡ ತಪ್ಪು ಅವರು. ಆದ್ರೆ ಬಟ್ ಅವ್ರು ಏನು ಮಾಡಿದಾರೆ ದೊಡ್ಡ ತಪ್ಪು, ಆ 360 ಪೋಸ್ಟ್ ಏನು ಡಿಲೀಟ್ ಮಾಡೋಕ್ಕಿಂತ ಮುಂಚೆ, ಏನು ಬ್ಲಾಕ್ ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡಬೇಕಾಯ್ತು. ಆದ್ರೆ ಬಟ್ ಅವರು ಈಗ ಮಾಡಿದ್ದು ದೊಡ್ಡ ತಪ್ಪು. ಅದ್ರ ಬಗ್ಗೆ ಕೂಡ ಸಾರಿ ಕೇಳಿದಾರೆ ಅವರು. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಕಂಪ್ನಿ ಆಗಿರ್ಬೋದು, ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾವುದೊಂದು ಮೊಬೈಲ್ ರಿವ್ಯೂ ಮಾಡಿರ್ಬೋದು, ಟೆಕ್ ಕ್ರಿಯೇಟರ್ಸ್ ಎಲ್ಲ ಹೇಳ್ತಾ ಇದ್ದೀನಿ, ನೀವು ಯಾವುದೊಂದು ಮೊಬೈಲ್ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀರ ಅದು ನಿಮ್ಮ ಅಧಿಕಾರ, ನೀವು ಮಾಡ್ಬೋದು. ನನಗೆ ಅಂದರೆ ನಿಮಗೆ ಅದನ್ನು ಪುಕ್ಷಿಟೆ ಬಂದಿರಲ್ಲ, ನೀವು ದುಡ್ಡು ಕೊಟ್ಟು ತೊಗೊಂಡಿರ್ತಾರ, ಅದ್ರ ಬಗ್ಗೆ ನೀವು ವೀಡಿಯೋ ಮಾಡ್ಬೋದು. ಇದು ಈ ಪಿಕ್ಚರ್ ಚಲೋ ಇದೆ, ಈ ಮೊಬೈಲ್ ಹಿಂಗಿದೆ, ಮೊಬೈಲಲ್ಲಿ ಇದನ್ನ ಇಂಪ್ರೂವ್ ಮಾಡಬೇಕು, ಈ ಸ್ವಲ್ಪ ಇದನ್ನ ಡೌನ್ ಇದೆ, ಇದು ಈ ಪ್ರಾಬ್ಲಮ್ ಆಗುತ್ತೆ, ಈ ಪ್ರೈಸಲ್ಲಿ ಈ ಪ್ರಾಬ್ಲಮ್ ಆಗುತ್ತೆ, ಈ ಪ್ರೈಸ್ಗೆ ಇದು ಬೆಸ್ಟ್ ಮೊಬೈಲು ತೊಗೋಬೋದು ಅಂತ ನೀವು ಮಾಡ್ಬೋದು. ಇಲ್ಲ ಅಂತನಲ್ಲ. ಆದ್ರೆ ಬಿಟ್ಟು ಒಳ್ಳೆಯ ಇನ್ಫಾರ್ಮೇಷನ್ ನೋಡಿ, ಒಳ್ಳೆಯ ಮಾಹಿತಿ ನೋಡಿ ಮಾಡಿ, ಕೆಟ್ಟದಾಗಿ ಬಳಸ್ಬೇಡಿ. ಮತ್ತು ಟೈಟಲ್ ತಮ್ಮನಲ್ಲಿ ದಯವಿಟ್ಟು ಯೂಸ್ ಮಾಡೋಕ್ಕೋಬೇಡಿ. ಈಗ ಅವ್ರು ಮೋಟ್ರೋಲಾದವರು ಅವ್ರ ಕಂಪ್ನಿ ಡೌನು ಅವರೇ ಕೆಡ್ಕೊಂಡ್ಬಿಟ್ರು, ಅವ್ರ ಸೇಲ್ ಅವರೇ ಇದು ಡೌನ್ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಕಾರಣ ಅವ್ರು ಮಾಡಿದಂಥ ದೊಡ್ಡ ತಪ್ಪು. ನೀವು ಆ ರೀತಿ ಯಾವುದೋ ಒಂದು ಬ್ರ್ಯಾಂಡ್ಸ್ ಆಗಿರ್ಬೋದು ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಅದನ್ನು ಆ ರೀತಿ ಮಾಡೋಕ್ಕೋಗ್ಬೇಡಿ.
ಸ್ಯಾಮ್ಸಂಗ್ದವ್ರು ಕೂಡ ರೀಸೆಂಟಾಗಿ ಅವ್ರದ್ದು ಮೊಬೈಲ್ ಒಂದು ಇದನ್ನಾಯಿತು ಬ್ಲಾಸ್ಟ್ ಆಗೋದು ಇದನ್ನಾಯಿತು. ಅವ್ರು ಏನು ಮಾಡಿದ್ರು, ಆ ಮೊಬೈಲ್ ಬ್ಯಾನೇ ಮಾಡಿ ಮತ್ತೆ ಬೇರೆ ಹೊಸ ಸೀರೀಸ್ ಮಾಡಿದ್ರು. ಯಾರು ಕೂಡ ಆ್ಯಕ್ಷನ್ ತೊಗೊಂಡಿಲ್ಲ. ಯಾರು ಕೂಡ ಆಲ್ಮೋಸ್ಟ್ ಎಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಮಾಡಿದ್ದಾರೆ. ಆದ್ರೆ ಬಟ್ ಅವರು ಒನ್ ಪ್ಲಸ್ದವ್ರು ಅವರು ಆ್ಯಕ್ಷನ್ ತೊಗೊಲಿಲ್ಲ, ಯಾರ ಮೇಲೆ ಇನ್ನೂ ಮಾಡಿಲ್ಲ. ಯಾಕಂದ್ರೆ ಅವ್ರು ಮಾಡಿದ ತಪ್ಪು, ಅವರು ಒಪ್ಕೊಂಡ್ರು ಅವ್ರ ತಪ್ಪು. ಇನ್ನು ನಾನು ತಪ್ಪು ಮಾಡಿದ್ರೆ ನಮ್ಮ ಕಂಪ್ನಿ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳಿದರು. ಲೈಫ್ ಲಾಂಗ್ ರಿಪ್ಲೇಸ್ಮೆಂಟ್ ಕೊಡ್ತಾ ಇದ್ದಾರೆ ಡಿಸ್ಪ್ಲೇ, ಅರ್ಥ ಮಾಡ್ಕೊಳ್ಳಿ. ಲೈಫ್ ಲಾಂಗ್ ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾ ಇದ್ದಾರೆ? ಯಾರು ಕೇರ್ ಮಾಡಲ್ಲ. ಯಾವುದೊಂದು ಸ್ವರ ಹೋದ್ರೆ ಕ್ಯಾರೇ ಬೈ ಅನ್ನೋದಿಲ್ಲ ಅವರು, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತೀನಿ, ಇದು ನಡೆದಿದೆ ನೋಡಿ ಘಟನೆ. ಆ್ಯಕ್ಚುಲಿ ಅದು ಹೇಳ್ಬೇಕಾದ್ರೆ ಇಂದು ತೆಲುಗು ಯೂಟ್ಯೂಬ್ ಕ್ರಿಯೇಟರ್ಸ್ ಎಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ನೋಟಿಸ್ ಬಂದಿದೆ, ಎಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಇನ್ನೂ ಕೂಡ ಆಗಿದೆ. ಆದ್ರೆ ಬಟ್ ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ, ಬೇಡ ಅಂತಲ್ಲ. ನೀವು ಕಂಟೆಂಟ್ ಕ್ರಿಯೇಟರ್ಸ್ ಆಗ್ತೀರಾ, ಏನು ಮಾಡ್ತಾರೋ ಮಾಡಿ. ಅದ್ರ ಬಟ್ ಮುನ್ನೆಚ್ಚರಿಕೆ. ಯಾಕಂದ್ರೆ ನಿಮ್ಮ ಮೇಲೆ ಯಾರೂ ಕಣ್ಣು ಆಡಿಸಲ್ಲ ಅಂತ ನೀವು ಅರ್ಥ ಮಾಡ್ಕೊಬೇಕು. ಪ್ರತಿಯೊಬ್ಬರು ಕೂಡ ನಿಮ್ಮ ಮೇಲೆ ಕಣ್ಣಿರುತ್ತೆ, ಪ್ರತಿಯೊಬ್ಬರು ಕೂಡ. ನೀವು ಮಾಡ್ಬೇಕಂದ್ರೆ ಆರಾಮಾಗಿ ಮಾಡ್ಬೋದು. ಹೆಂಗೆ ಮಾಡ್ಬೋದು? ಆ ಮೊಬೈಲ್ ಏನಿದೆ, ಈ ಮೊಬೈಲ್ ತೊಗೊಬೇಡಿ, ಈ ಮೊಬೈಲ್ ಬ್ಯಾಟ್ರಿ ಬ್ಲಾಸ್ಟ್ ಆಗುತ್ತೆ, ಹೀಟ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ನೀವು ಏನು ವಿಡಿಯೋ ಮಾಡಿ ಮಾಡ್ಕೊಳ್ಬೋದು. ಆರಾಮಾಗಿ ವ್ಯೂಸ್ ಬರ್ತವೆ, ಮೇಲೆ ಆರಾಮಾಗಿ ನೀವು ಗ್ರೋ ಆಗ್ಬೋದು. ಆದ್ರೆ ಬಿಟ್ಟು ಎಲ್ಲ ಮೊಬೈಲ್ ಆಗಲ್ಲ ತಾನೇ, ಅರ್ಥ ಮಾಡ್ಕೊಳ್ಳಿ. ಒಂದು ಮೊಬೈಲ್ ಆಗಿದೆ ಅಂದರೆ ಎಲ್ಲ ಮೊಬೈಲ್ ಆಗಲ್ಲ. ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ಯಾವುದೇ ರೀತಿ ಮೊಬೈಲು ಚಾರ್ಜ್ ಹಾಕಿ ಯೂಸ್ ಮಾಡೋಂಗಿಲ್ಲ. ಜಾಸ್ತಿ ಗರಮ್ ಇರುತ್ತೆ, ಹೀಟ್ ಆದಾಗ ಒಂದು ಸ್ವಲ್ಪ ಬಿಡಬೇಕು. ಅದನ್ನ ಬಿಟ್ಟು ನಾವು 24 hours ಅದನ್ನೇ ಯೂಸ್ ಮಾಡ್ತಾಯಿದ್ರೆ ಯಾವುದು ಹೀಟ್ ಆಗಲ್ಲ, ಯಾವುದು ಇದು ಆಗಲ್ಲ. ಎಕ್ಸಾಂಪಲ್ ಹೇಳ್ಬೇಕು, ನನ್ನ ಹತ್ರ iPhone 14 ಇದೆ ನನ್ನ ಮೊಬೈಲು, ಅದು ಕೂಡ ಹೀಟ್ ಆಗುತ್ತೆ. ಈಗ ವಿಡಿಯೋ ಮಾಡ್ತೀನಿ, ಅದು ಯಾವ ರೀತಿ ವಿಡಿಯೋ ಶೂಟ್ ಆಗ್ತದೆ ನನಗೆ ಗೊತ್ತಾಗ್ತಲ್ಲ. ಹೀಟ್ ಆಗ್ತಾಯಿದೆ, ಈಗ ಅದು ಹೆಂಗೆ ಆಗೋ ರೀತಿನೇ ಆಗ್ತಾಯಿದೆ ಅದು. ಅದ್ರ ಬಟ್ ನಾನು ಐಫೋನ್ ವಿರೋಧ ಈಗ ವಿಡಿಯೋ ಮಾಡಬೇಕಾ? ನನಗೂ ಟಾಪಿಕ್ ಇದೆ, ವಿಡಿಯೋ ಮಾಡೋದು. ಡೋಂಟ್ ಬೈ ಐಫೋನ್, ಐಫೋನ್ ಫುಲ್ ಹೀಟ್ ಆಗುತ್ತೆ, ಯಾರು ತೊಗೋಬೇಡಿ. ಮಾಡ್ಬೋದಲ್ಲ, ಆ ರೀತಿ ಮಾಡೋಂಗಿಲ್ಲ. ಮನುಷ್ಯತ್ವ ಅನ್ನೋದು ಬಿಡೋಂಗಿಲ್ಲ. ಅವ್ರ ಕಂಪ್ನಿ ಬಗ್ಗೆ ನಾವು ವಿಡಿಯೋ ಮಾಡಿದ್ರೆ ಅವ್ರು ಏನಂತಾರೆ, ನಮ್ಮ ಸೇಲ್ ಕಡಿಮೆ ಆಗುತ್ತಂತೆ, ಅವ್ರು ತಪ್ಪಾಗಿ ಅವ್ರು ಕೂಡ ಅವ್ರು ತಿಳ್ಕೊತಾರೆ. ನಾವೇನು ಮಾಡ್ತೀವಿ, ಇದು ಮಾಡಿದ್ದಕ್ಕೆ ನಮ್ಮ ಕಡೆ ತಪ್ಪಾಗಿದೆ ಅಂತ ನಾವು ತಿಳ್ಕೊತೀವಿ. ಇವರಿಬ್ಬರ ನಡುವೆ ಆ ಕಂಪ್ನಿದವ್ರಿಗೆ ಡೌನ್ ಆಯಿತು ಸೇಲ್, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಯಾವುದೋ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಆಗಿರೋ ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಿ. ಇದೇ ನೋಡಿ ಘಟನೆ ನಡೆದಿದ್ದು. ಸುಮಾರಿಗೆ ತೆಲುಗು ಯೂಟ್ಯೂಬ್ ಕ್ರಿಯೇಟರ್ಸ್ ಸಿಕ್ಕಿದೆ ಚಾನ್ಸ್. ಎಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಮಾಡಿದ್ರೆ, ಎಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಲೀಗಲ್ ಇದೆ, ಎಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಬ್ಲಾಕ್ ಮಾಡಿದ್ರು. ಆ ಬ್ಲಾಕ್ ಮಾಡಿದ ಏನು ಮೇನ್ ಇಂಪಾರ್ಟೆಂಟ್ ಕಾರಣ ಅಂದರೆ ಇದೆ, ಆ ಎರಡು ವರ್ಡ್ ಯೂಸ್ ಮಾಡಿದ್ರೆ. ಆ ಒಂದು ಕಾರಣಕ್ಕೋಸ್ಕರ ಕೋರ್ಟ್ನಿಂದ ನೋಟಿಸ್ ಬಂದು ಆ ಕೋರ್ಟ್ದವರು ನಮ್ಮ ನ್ಯಾಯಾಲಯ ಏನು ಮಾಡಿದೆ, ಅಪ್ರೂವಲ್ ಮಾಡಿದ ಕಾರಣಕ್ಕೋಸ್ಕರ DPM ಮಾಡ್ತಾರೆ. ನಮ್ಮ ಕಂಪ್ನಿ ಬಗ್ಗೆ, ನಮ್ಮ ಮೊಬೈಲ್ ಬಗ್ಗೆ ಸುಳ್ಳು ಮಾಹಿತಿ ಮಾಡ್ತಿದ್ದಾರೆ ಅಂತೇಳಿ ಏನು ಮಾಡಿದ್ದಾರೆ, ಆ ಪರ್ಮಿಷನ್ ಕೊಟ್ಟಿದ್ದಾರೆ, ಅಪ್ರೂವಲ್ ಕೊಟ್ಟಿದ್ದಾರೆ. ಆ ಅಪ್ರೂವಲ್ನಿಂದ ಏನಾಗಿದೆ, ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಅದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ನೀವು ಏನಕ್ಕೆ ಬೇಕಾದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೋದು. ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಬೇಕು. ಆ್ಯಕ್ಷನ್ ತೊಗೋಬೋದು, ಬಿಡ್ಬೋದು ಅಂತ ಹೇಳ್ತಾ. ಇನ್ನೊಂದು ತುಂಬ ಸಿಂಪಲ್. ನನಗೆ ಈ ಒಂದು ಹೇಳ್ಬೇಕಾರೆ ಆ್ಯಕ್ಚುಲಿ ವಿಡಿಯೋ ಲೆಂತ್ ಆಯಿತು. ಆದ್ರೆ ಬಿಟ್ಟು ನಿಮ್ಗೆಲ್ಲರಿಗೂ ಹೇಳಿದೆ, ಪ್ರತಿಯೊಬ್ಬರಿಗೆ ಹೇಳ್ತಾ ನಮ್ಮ ಕನ್ನಡ ಕ್ರಿಯೇಟರ್ಸ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾವುದೋ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಆಲೋಚನೆ ಮಾಡಿ. ನಿಮ್ಮ ಮೇಲೆ ನಮ್ಮ ಗೌರ್ಮೆಂಟ್ ಕೂಡ ಕಣ್ಣು ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಗೌರ್ಮೆಂಟ್ಗೆ ಹೆಚ್ಚು ನಮ್ಮ ಸೋಷಲ್ ಮೀಡಿಯಾ ಕೂಡ, ಮತ್ತು ನಮ್ಮ ಸೋಷಲ್ ಮೀಡಿಯಾದವ್ರು ಕೂಡ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಾವೇನು ಈ ನ್ಯಾಯಾಲಯ ದೇಶಕ್ಕಿಂತ ದೊಡ್ಡವರಲ್ಲ. ಯಾವುದೇ ನಾವು ಜಜ್ಮೆಂಟ್ ಆನ್ ದ ಸ್ಪಾಟ್ ನೋಡಿ ತೊಗೋಂಗಿಲ್ಲ. ಅದ್ರ ಇತಿಹಾಸ ತಿಳ್ಕೊಬೇಕು. ನೀವು ಎಲ್ಲರೂ ಕೂಡ ಎಜುಕೇಟೆಡು, ನೋಡಬೇಕು ಏನು ನಡೀತಾ ಇದೆ, ಏನಾಗಿದೆ, ಅದ್ರ ಬಗ್ಗೆ ಎಲ್ಲ ನಾವು ಎಲ್ಲ ತಿಳ್ಕೊಂಡ ನಂತರ ಅದ್ರ ಬಗ್ಗೆ ಮಾತಾಡೋದು. ಅದನ್ನ ಬಿಟ್ಟು ಸಿಕ್ಕಿದೆ ಚಾನ್ಸು ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ಮಾತಾಡೋಂಗಿಲ್ಲ. ಹೌದಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಮಾತಾಡಿದ್ರೆ ಏನಾಗುತ್ತೆ, ಈ ವ್ಯೂಸ್ ಕಮೆಂಟ್ ಅನ್ನೋದು ಮಾಡ್ತಾರೆ, ನೀವು ವೀರೋನ ಆಗಿಬಿಡ್ತಾರೆ. ಅದು ಬಟ್ ಆ ನ್ಯಾಯಾಲಯಧೀಶ ಹೋದಾಗ, ಆ ಕೋರ್ಟ್ನಲ್ಲಿ ಹೋದಾಗ ಈ ವ್ಯೂಸ್ ಕಮೆಂಟ್ ಯಾರು ಬರಲ್ಲ, ಅಲ್ಲಿ ಯಾರು ಬರಲ್ಲ. ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ನಾನು ಮಾತಾಡೋದ್ರಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆಲ್ಲರೂ ಬೇಜಾರು ಅನಿಸ್ಬೋದು. ನಾನು ನಿಮ್ಗೆಲ್ಲರೂ ಹೇಳ್ತೇನೆ, ನಾನು ನಿಮಗೆ ಅಂತಾನೆ ಅಲ್ಲ, ಎಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಆ ರೀತಿ ಮಾಡ್ತಾಯಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಮತ್ತು ದಯವಿಟ್ಟು ಅಂಥ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆ ರೀತಿ ಮಾಡೋರಿಗೆ ನೀವು ದಯವಿಟ್ಟು ಕೈ ಮುಗಿದು ಸಪೋರ್ಟ್ ಮಾಡಬೇಡಿ. ಬೇಡ, ನೀವು ಸಪೋರ್ಟ್ ಮಾಡಬೇಡಿ ಅವರಿಗೆ. ನೀವು ಎಷ್ಟು ಸಪೋರ್ಟ್ ಮಾಡ್ತಾರೆ ಅವರು ಅಷ್ಟು ಮುಂದೆ ಹೋಗ್ತಾರೆ. ನೀವೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವ್ರೇನು ಮುಂದೆ ಹೋಗ್ತಾರೆ, ಅರ್ಥ ಮಾಡ್ಕೊಳ್ಳಿ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನಮ್ಮ ಕನ್ನಡ ಟೆಕ್ ಫ್ಯಾಮಿಲೀಸ್ ಎಲ್ಲರೂ ಹೇಳ್ಬೇಕಾರೆ, ನಾನು ಅವ್ರ ಕಡೆನೂ ಇಲ್ಲ, ಇವ್ರ ಕಡೆನೂ ಇಲ್ಲ. ನಾನು ಒಬ್ಬ ವ್ಯಕ್ತಿಯಾಗಿ ಮಾತಾಡಿದ್ದೀನಿ. ಬೇರೆ ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ಅದ್ರ ಜೊತೆಗೆ ಈ ವಿಡಿಯೋ ಇರುತ್ತೋ ಬಿಡ್ತು ನನಗೂ ಕೂಡ ಗೊತ್ತಿಲ್ಲ. ಅವ್ರು ಏನು ಆ್ಯಕ್ಷನ್ ತೊಗೊಂಡು ನಾನು ಯಾವುದೇ ರೀತಿ ವಾಪಸ್ ಅವ್ರ ಮೇಲೆ ಆ್ಯಕ್ಷನ್ ತಗೋಲ್ಲ. ಬೇಡ ಯಾಕೆ ನನಗೆ ಆದಂಥ ಒಂದು ಫ್ಯಾಮಿಲಿ ಇದೆ, ಕುಟುಂಬ ಇದೆ. ಆ ಕುಟುಂಬ ನೋಡಬೇಕು ಅಂತ ಹೇಳ್ತಾ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬರು ಕೂಡ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ.